ಇಲ್ಲಿ ಇಷ್ಟೊಂದು ದೇವರುಗಳಿಗೆ ಹೇಳೋದಕ್ಕೆ ಏನಿದೆ? ದೇವರು ಕಣ್ಣು ಮುಂದೆ ಕಾಣಿಸೋದು ಇದೇ ದೇವರುಗಳು ನಿಜವಾಗ್ಲು ಹೇಳ್ಬೇಕು ಅಂದ್ರು. ನನಗೆ ಯಾವಾಗ್ಲೂ ಅನಿಸ್ತು, ತುಂಬಾ ಸಾಹೇಬ್ರು ಮಾತಾಡ್ಕೊಂಡ್ ಬಂದ್ವಿ ನಾವು, ಇದೆಲ್ಲ ವಿಷಯಗಳು ಹೇಳ್ಬೇಕು. ಏನಂದ್ರೆ ನಿಮ್ ಮನೆ ಅಪ್ಪ ಅಮ್ಮ ಒಳ್ಳೆ ವಿಷಯನೇ ಹೇಳಿರ್ತಾರೆ, ಲೆಕ್ಚರರ್ ಒಳ್ಳೆ ವಿಷಯನೇ ಅಲ್ವಾ, ಎಲ್ಲ ಒಳ್ಳೆ ವಿಷಯನೇ ಹೇಳಿರ್ತಾರೆ. ನಾವ್ ಎಷ್ಟ್ ತಗಂತೀವಿ ಅನ್ನೋದು ಇಂಪಾರ್ಟೆಂಟ್ ಅಷ್ಟೇ. ಎಲ್ಲದಕ್ಕಿಂತ ಒಂದು ವಿಷಯ ಹೇಳ ನಾನು, ನೀವು ಯಾರು ಏನ್ ಹೇಳಿದ್ರು ಕೂಡ ನಿಮ್ಮೊಳಗೊಬ್ಬ ಇದ್ದಾನೆ, ನಿಮ್ಮೊಳಗೊಬ್ಬ ಹುಡುಗಿ ಇದ್ದಾನೆ, ಅವ್ರ ಜೊತೆ ಜಾಸ್ತಿ ಮಾತಾಡಿ. ನೀವು ನಿಮ್ಮೊಳಗಡೆ ಒಂದು ಆತ್ಮ ಇದೆಯಲ್ಲ, ಅದು ಪರಮಾತ್ಮ, ಅದಕ್ಕೆ ಮಾತಾಡ್ತಾನೆ ಇರುತ್ತೆ. ಯಾರ ಮಾತು ಕೇಳಕ್ ಬೇಕಾಗಿಲ್ಲ, ನಿಮ್ಮೊಳಗೊಂದು ಆತ್ಮ ಇದೆ, ಅದನ್ನ ಮಾತಾಡ್ಕೊಳ್ಳಿ ಗೊತ್ತಾಗ್ಬಿಡುತ್ತೆ. ದಯವಿಟ್ಟು ಬೇಜಾರು ಮಾಡ್ಕೊಂಬಾರ ಸರ್ ಇಲ್ಲಿ ನಿಂತಿರೋರೆಲ್ಲ, ಯಾಕಂದ್ರೆ ಮೇಲ್ ನಿಂತಿರೋಲ್ಲ ಯಾವಾಗ ಹೇಳ್ತಾರೆ ಹಿಂಗ್ ಹೇಳ್ತೀವಿ ಇದನ್ನ ಕೇಳಿ ಅಂತ. ನಾನು ಹೇಳ್ತೀನಿ, ಯಾರ ಮಾತು ಕೇಳ್ಬೇಡಿ, ನಿಮ್ ಮಾತು ನೀವು ಕೇಳಿ. ನಿಜ ಹೇಳ್ತೀನಿ, ನಿಮ್ಮೊಳಗಡೆ ಅದ್ಭುತವಾದ ಶಕ್ತಿ ಇದೆ. ನಿಮ್ಮೊಳಗೊಬ್ಬ ನಾಯಕ ಇದ್ದಾನೆ, ನಿಮ್ಮೊಳಗೊಬ್ಬ ಲೀಡರ್ ಇದ್ದಾನೆ, ನಿಮ್ಮೊಳಗೆ ಎಲ್ಲವೂ ಇದೆ. ಬಟ್ ನಮ್ಮಂತವ್ರು ಸಪ್ರೆಸ್ ಮಾಡಿ ಇರಪ್ಪ, ನಾನು ಹೇಳ್ತೀನಿ ಒಂದ್ ನಿಮಿಷ ರೇ ಸುಮ್ಮನೆ ಇರೋ ಅಂತ ಹಿಂಗ್ ಕೂರಿಸಿರ್ತೀನಿ. ನಿಮ್ಮೊಳಗಿರೋ ಒಬ್ಬೊಬ್ಬ ಎದ್ದು ಬಿಟ್ರೆ ಅದ್ರ ಕಥೆನೇ ಬೇರೆ. ನಿಮ್ಮ ಜೀವನ ನೀವೇ ಕಟ್ಕೊಂತೀರಾ, ನಿಮ್ಮಕ್ಕೆಲ್ಲ ಪರಿಹಾರ ನೀವೇ ಕಂಡಿಡ್ಕೊಂತೀರಾ. ಎಲ್ಲದಕ್ಕೂ ನಿಮ್ಮೊಳಗೆ ಆನ್ಸರ್ ಇದೆ. ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ, ಇಷ್ಟೆಲ್ಲ ಹೇಳ್ಬಲ್ಲೆ. ನೀವು ಗ್ರೇಟ್, He is God, you are great. ನಾನು ಫಸ್ಟ್ ಸಿನಿಮಾ ಹೇಳಿದ್ದು ಅದೇ, ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್ ಅಂತ. ನೀವೆಲ್ಲ ಒಂದ್ಸತಿ ಹೇಳಿ, ಐ ಆಮ್ ಗಾಡ್, ಗಾಡ್ ಈಸ್ ಗ್ರೇಟ್. ಎಸ್, ಯು ಆರ್ ಗಾಡ್. ಐ ಲೈಕ್ ಇಟ್, ಐ ಲೈಕ್ ಇಟ್. ಥ್ಯಾಂಕ್ ಯು. ಧನ್ಯವಾದಗಳು. ಲೇಟೆಸ್ಟ್ ಹಾಗೂ ಇಂಟ್ರೆಸ್ಟಿಂಗ್ ಸುದ್ದಿಗಳಿಗಾಗಿ ಬಾಸ್ ಟಿವಿ ಕನ್ನಡ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ. ಹಾಗೆಯೇ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇದರ ಜೊತೆಗೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಎಕ್ಸ್ನಲ್ಲೂ ಮಿಸ್ ಮಾಡದೆ ಫಾಲೋ ಮಾಡಿ.